ನಮಸ್ಕಾರ ಸೌಕರ್ ಮಂದಿ ಎಲ್ಲರೂ ಹೆಂಗಿದ್ರಿ? ನಾನು ಚಂದ, ನೀವು ಚಂದಿರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ತುಳಜಾಪುರ ಹೊಂಟೀವಿ. ಅದಕ್ಕೆ ಗಾಡ್ಯಾಗ ಪೆಟ್ರೋಲ್ ಇರಲಿಲ್ಲ, ಅದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಈಗ ನಾವು ತುಳಜಾಪುರ ಪ್ರಯಾಣ ಮಾಡತ್ತೀವಿ. ನೋಡ್ರಿ, ನಾವು ಪೆಟ್ರೋಲ್ ಹಾಕ್ಕೊಳಕತ್ತೀವಿ. ಆಮೇಲೆ ಈಗ ಹಾಕೊಂಡ್ಮೇಲೆ ನಾವು ಸೀದಾ ತುಳಜಾಪುರ ಹೋಗ್ತೀವಿ ಅಂತ ನಿಮ್ಮ ಮುಂದೆ ಹೇಳ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ರಿ. ಇವ್ರು ನಮ್ಮ ಫೇವ್ರೇಟ್ ಡಿಂಪು ಮತ್ತು ಜಾನು ಆಟ ಆಡಕತ್ತಿದ್ರು. ಅದಕ್ಕೆ ನಾ ಇದು ಒಂದು ವಿಡಿಯೋ ಅಂತೂ ಶೂಟ್ ಮಾಡ್ಬೇಕಂತ ಶೂಟ್ ಮಾಡೇ ಬಿಟ್ಟೆ. ಆಮೇಲೆ ಜಾನು ಮತ್ತು ಡಿಂಪು ಭಾಳ ಅಂದ್ರೆ ಭಾಳ ಆಟ ಆಡಿದ್ರು. ಅದು ತುಳಜಾಪುರ ಬರತಕ್ಕನೂ ನಿಂದ್ರಿಸ್ಲಿಲ್ಲ. ಹಾಗೆ ಹಾದ್ಯಾಗ ಜಾನು ಡಿಂಪು ಜಾನು ಅನ್ಕೋತೇ ಹೋದ್ವಿ. ಆಮೇಲೆ ಕಾಕ ಮತ್ತು ಮಾಮಂದು ಒಂದು ವಿಡಿಯೋ ಇತ್ತು, ಅದೊಂದು ಶೂಟ್ ಮಾಡಿಬಿಟ್ವಿ. ನೇಚರ್ ಅಂತೂ ಫುಲ್ ಸಖತ್ತಾಗಿತ್ತು ಗಾಯ್ಸ್. ಅದಕ್ಕೆ ಅದೊಂದು ಇದನ್ನು ವಿಡಿಯೋನ ಶೂಟ್ ಮಾಡಿವಿ. ಜಾನು ಸನ್ ರೂಫ್ನ ನಿಂದ್ರುದೇ ಎಕ್ಸಾಕ್ಟ್ ಸೊಲ್ಲಾಪುರ ಹೈವೇನಾಗ ಇದೊಂದು ವಿಡಿಯೋ ಶೂಟ್ ಮಾಡಿದ್ವಿ ಗಾಯ್ಸ್. ಆಮೇಲೆ ಈಗ ತುಳಜಾಪುರ ಹೋಗ್ಬೇಕಂದ್ರೆ ನಾವು ಸಖತ್ ಮಜಾ ಮಾಡಿದ್ವಿ. ಅಂದ್ರೆ ಭಾಳ ಮಜಾ ಮಾಡಿದ್ವಿ. ಆಮೇಲೆ ಇದು ಡಿಂಪುನ ಬಾಟ್ಲಿ ಮತ್ತು ಜಾನುನ್ ಬಾಟ್ಲಿ ಎಲ್ಲ ಶೂಟ್ ಮಾಡಿದ್ವಿ. ಆಮೇಲೆ ಇವ್ರು ಸನ್ ರೂಫ್ನ ನಿಂದ್ರಕ್ಕಾಗಲ್ಲ, ತಿಲ್ಲೇ ನೋಡಿದ್ರು. ಆಮೇಲೆ ಕಾಕ ಒಳ್ಳೆ ಡ್ರೈವಿಂಗ್ ಮಾಡ್ತಾರೆ. ಆಮೇಲೆ ಮಾಮ ಪಕ್ಕದಲ್ಲೇ ಕುತ್ಕೊಂಡಿರ್ತಾನೆ, ಯಾಕಂದ್ರೆ ಕಾಕಾಗಷ್ಟೇನ ಪರ್ಫೆಕ್ಟ್ ಬರಲ್ಲ. ಆಮೇಲೆ ಸೀದಾ ನೇಚರ್ ನೋಡ್ಕೋತ ಹೊಂಟ್ವಿ. ಆಮೇಲೆ ಕಾರ್ ರೇಸ್ ಕೂಡ ಕಟ್ಟಿದ್ವಿ. ದಾರಿಯಲ್ಲಿ ಒಂದು ಮೆಕ್ಕಿತೆನಿ ಸಿಕ್ತು. ಆ ಮೆಕ್ಕಿತೆನಿ ತಿಂದು ಭಾಳ ಖುಷಿ ಪಟ್ನೇನ. ಆ ಮೆಕ್ಕಿತೆನಿ ಮಾತ್ರ ಭಾರಿ ಚಂದಿತ್ತು. ಆಮೇಲೆ ನಾವು ಸೊಲ್ಲಾಪುರ ಬಂದ್ವಿ. ಸೊಲ್ಲಾಪುರ್ನಾಗ ಇವತ್ತು ಭಾಳ ಟ್ರಾಫಿಕ್ ಇತ್ತು. ಆಮೇಲೆ ಒಂದು ಬಿಲ್ಡಿಂಗ್ ಎಂಟೆಲ್ಲ ಟೈಪ್ ಇತ್ತು, ಅದನ್ನು ಒಂದು ತಗೊಂಡ್ಬಿಟ್ಟೆ ಶೂಟಿಂಗು. ಆಮೇಲೆ ತುಳಜಾಪುರ ಬೆಟ್ಟಕ್ಕೆ ಬಂದ್ವಿ. ಇದು ತುಳಜಾಪುರ ಬೆಟ್ಟಕ್ಕೆ ಬಂದು ಆಮೇಲೆ ನಾ ಸನ್ ರೂಫ್ನಾಗ ನಿಂತೆ. ಆ ಸನ್ ರೂಫ್ ಭಾಳ ಚಂದಿತ್ತು. ನಾವೀಗ ತುಳಜಾಪುರ ಹೊಂಟಿವಿ, ಲೆಟ್ಸ್ ಗೋ. ಆಮೇಲೆ ದಾರಿ ಒಳಗೆ ಶಿವಾಜಿ ಸರ್ಕಲ್ ಸಿಕ್ತು ತುಳಜಾಪುರ್ನಾಗ. ಅದು ಒಂದಿಷ್ಟು ನಾಲ್ಕು ಶೂಟಿಂಗ್ ಮಾಡ್ಕೊಂಡೆ. ಆಮೇಲೆ ಮಂದಿರ ಕಾರ್ ಪಾರ್ಕಿಂಗ್ ಬಂದೆ. ಆ ಕಾರ್ ಪಾರ್ಕಿಂಗ್ ಒಳಗೆ ಭಾಳ ಗಾಡಿ ಇದ್ದು ನೋಡ್ರಿ. ಆಮೇಲೆ ಕಾರ್ ಪಾರ್ಕಿಂಗ್ ಈಗ ನಾವು ಹೊಂಟಿವಿ, ಲೆಟ್ಸ್ ಗೋ. ಆಮೇಲೆ ಇಲ್ಲಿ ಭಾಳ ರಶ್ ಇರ್ತೈತಿ. ಆಮೇಲೆ ಚಹಾ ಕುಡಿದ್ವಿ ಈ ಹೋಟೆಲ್ನಾಗ. ಆಮೇಲೆ ಇದೇ ದಾರಿಯಿಂದ ನಾವು ಬಂದಿದ್ದು ನಡ್ಕೋತ ಹೋದಕ್ಕಾರ. ಆಮೇಲೆ ಈಗ ಗೇಟ್ ಕ್ಲೋಸ್ ಇರಿದು ಈಗ ರಶ್ ಇರಲ್ಲ, ನೀವು ನೋಡ್ತಿರ್ಬೋದು. ಆಮೇಲೆ ಇನ್ನೂ 4-5 ಫ್ಲೋರ್ ಹೋದಕ್ಕಾರ ಭಾಳ ರಶ್ ಇರ್ತೈತಿ, ನೀವು ನೋಡ್ತೀರಿ ಗೈಸ್. ಆಮೇಲೆ ಇದು ನಾವು ತಳಗೆ ಹೊಂಟಿವಿ, 4ನೇ ಫ್ಲೋರ್ ಎಕ್ಸಿಟ್, ಇದು 3ನೇ ಫ್ಲೋರ್. ಆಮೇಲೆ ಇದು ನಮ್ಮ ಹೋಗೋಕರ ಒಂದು ಮೂರ್ತಿ ಸಿಕ್ತು, ಅದು ಅಂತೂ ಸಖತ್ತಾಗಿತ್ತು. ಅದೊಂದು ಶೂಟ್ ಮಾಡ್ಕೊಂಡೆ. ಆಮೇಲೆ ಜಾನು ಮತ್ತು ಡಿಂಪು ಮೂಗುತಿನ ಆಟ ಆಡಿದ್ರು. ಆ ಮೂಗುತಿನ ಆಟ ಆಡಿದ್ರು, ಮಸ್ತ್ ಇತ್ತು ಆ ಮೂಗುತಿನ ಆಟ. ಆಮೇಲೆ ಅವು ಆಟ ಆಡಿದ್ಮೇಲೆ ಜಾನು ಮತ್ತು ಡಿಂಪು ಏನದ ನಮ್ಮ ಜಾನು ಕಾಕನ ಹೆಗಲ ಮೇಲೆ ಕೂತಿದ್ಲು, ಡಿಂಪು ಮಾಮನ ಹೆಗಲ ಮೇಲೆ ಕೂತಿದ್ದು. ಅಲ್ಲಿಂದ ಸೀದಾ ಫೋಟೋ ಶೂಟಿಂಗ್. ಆಮೇಲೆ ಗೈಸ್ ಫೋಟೋ ಶೂಟಿಂಗ್ ಎಲ್ಲ